ಮಯೂರಿ, ಅಕ್ಕ, ಹೇಗಿದ್ಯಾ ಮಯೂರಿ? ನಾನ್ ಚೆನ್ನಾಗಿಲ್ಲ ಅಕ್ಕ. ಅಳ್ಬೇಡ ಮಯೂರಿ, ಮೊದ್ಲು ನೀನು ಅಳೋದನ್ನ ನಿಲ್ಸು. ನನ್ಗೀಗ ಇದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಕ್ಕ. ಈ ಮದ್ವೆ ಇದ್ದ ನನ್ನ ಜೀವನನೇ ಹಾಳಾಗಿ ಹೋಗಿದೆ. ನೋಡು, ಹಾಗೆಲ್ಲ ಮಾತಾಡಬಾರ್ದು. ಏನೇ ಇದ್ರೂ ಮಾತಾಡಿ ಪರಿಹಾರ ಮಾಡ್ಕೋಬೇಕು. ಇಲ್ಲಿ ಯಾರಿಗೂ ನನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ಮೇಲೆ ನನ್ ಕಷ್ಟಗಳನ್ನ ಕೇಳೋ ಮನ್ಸು ಇಲ್ಲಿ ಯಾರಿಗಿರುತ್ತೆ? ನಾನಿಲ್ಲಿರೋ ಒಂದೊಂದು ನಿಮಿಷನೂ ನರ್ಕದಲ್ಲಿರೋ ಹಾಗೆ ಅನ್ನಿಸ್ತಿದೆ. ನಾನಿಲ್ಲಿ ಒಂಟಿ ಅಕ್ಕ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ಈಗ ಅಂತದ್ದೇನಾಯ್ತು? ಏನ್ ನಡಿಬಾರ್ದಾಗಿತ್ತು ಅದೆಲ್ಲಾನು ನಡೆದೋಯ್ತು. ಈಗ ಯಾವ್ದು ಬಾಕಿ ಇಲ್ಲ ಅಕ್ಕ. ತಾರಕಣ್ಣನ ಜೊತೆ ಏನೇನಾಯ್ತಲ್ಲ, ನನ್ ಗಂಡ ನನಗ್ ಫೋನ್ ಮಾಡಿ ಹೇಳಿದ್ರು. ಅಕ್ಕ, ಅದನ್ನೆಲ್ಲ ನಾನು ನನಗೋಸ್ಕರ ಮಾಡ್ಲಿಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡಿದ್ದು. ಆದ್ರೆ ಅದ್ ಯಾವ್ದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ನನ್ ಬಾಟ್ಲು ಮುಟ್ಟೋದಕ್ಕೆ ನಿನ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಹಾಗಂತ ನಾನೇನು ಅವ್ರ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ಹೀಗ್ ಮಾಡ್ಲಿಲ್ಲ ಅಕ್ಕ. ಆ ಬಾಟ್ಲುಗಳನ್ನ ನೋಡ್ತಾ ಇದ್ರೆ ಕೋಪ ಜಾಸ್ತಿ ಆಗುತ್ತೆ. ಅದ್ರಿಂದಾನೇ ನನ್ ಜೀವನ ಹಾಳಾಗಿದ್ದು ಅನ್ನೋ ಕೋಪದಿಂದ ಹಾಗೆ ಮಾಡ್ದೆ. ನೋಡು, ಆಗಿದ್ದೆಲ್ಲ ಆಗೋಗಿದೆ. ನೀನ್ ಅದನ್ನೇ ಯೋಚನೆ ಮಾಡ್ಕೊಂಡು ಅಳ್ಬೇಡ. ಹೇಗಿದ್ರು ತಾರಕಣ್ಣ ರಾತ್ರಿ ಮನೆಗ್ ಬರ್ತಾರಲ್ಲ, ಆಗ ಅವ್ರ ಹತ್ರ ಮಾತಾಡಿ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಸು. ಅಕ್ಕ, ಅವ್ರು ಬರ್ಲಿ ಬರ್ದೇ ಇರ್ಲಿ ನನಗೇನು ವ್ಯತ್ಯಾಸ ಆಗೋದಿಲ್ಲ. ಅವ್ರ ಪಾಲಿಗೆ ನಾನೇನು ಅಲ್ಲ ಅಂದ್ಮೇಲೆ ಅವ್ರ ಹತ್ರ ಏನ್ ಮಾತಾಡೋದು? ನನ್ನನ್ನ ನರಕದಲ್ಲಿ ತಳ್ಳಿ ಅವ್ರ ತಮಾಷೆ ನೋಡ್ತಿದ್ದಾರೆ. ಹಾಗೆಲ್ಲ ಹೇಳ್ಬೇಡ ಮಯೂರಿ. ತಾರಕಣ್ಣ ತುಂಬಾ ಒಳ್ಳೆಯವರು. ಸಮಾಧಾನದಿಂದ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಯಾವ ದೃಷ್ಟಿಲಿ ಅವರು ಒಳ್ಳೆಯವ್ರ ತರ ಕಾಣಿಸ್ತಾರಕ್ಕ? ನಿಮ್ ದೃಷ್ಟಿಲಿ ಅವರು ಒಳ್ಳೆಯವ್ರಾಗಿರ್ಬೋದು, ಆದ್ರೆ ನನ್ ದೃಷ್ಟಿನಲ್ಲ. ಅವರು ಅವ್ರ ತಾಯಿ ಮೇಲಿನ ದ್ವೇಷಕ್ಕೆ ನನ್ನನ್ನ ಬಲಿ ಕೊಡ್ತಾ ಇದ್ದಾರೆ. ಒಂದ್ ಹೆಣ್ಣಿನ ಭಾವನೆನ ಅರ್ಥ ಮಾಡ್ಕೊಳ್ದೇ ಇರೋರು ಹೇಗಕ್ಕ ಒಳ್ಳೆಯವ್ರಾಗ್ತಾರೆ? ಇಲ್ಲ, ಅವರು ಮನುಷ್ಯರ ರೂಪದಲ್ಲಿರೋ ರಾಕ್ಷಸರು. ನಿನ್ ಕೋಪ ನನಗೆ ಅರ್ಥ ಆಗುತ್ತೆ ಮಯೂರಿ. ಆದ್ರೆ ಜೀವನದಲ್ಲಿ ಹೊಂದ್ಕೊಂಡು ಹೋದ್ರೆ ಅಲ್ವಾ ಬದುಕು ಬಂಗಾರ ಆಗೋದು. ನನ್ಗೆ ಯಾವ ಬಂಗಾರನೂ ಬೇಡ ಅಕ್ಕ. ನನ್ ಪಾಡಕ್ ಬಿಟ್ಬಿಟ್ರೆ ಈ ಕ್ಷಣನೇ ಈ ನರ್ಕದಿಂದ ಹೊರಗಡೆ ಹೊರಟೋಗ್ತೀನಿ. ಹಾಗೆಲ್ಲ ಹೇಳ್ಬೇಡ ಮಯೂರಿ. ನೀನ್ ಮತ್ತೆ ಊರಿಗೆ ಹೋಗೋದಕ್ಕ ಅವ್ರನ್ನ ಇಲ್ಲಿ ಇರಿಸ್ಕೊಂಡಿರೋದು. ನೋಡು, ನಡೆಯೋ ದಾರಿಯಲ್ಲಿ ಎಡುವು ಸಹಜ. ಹಾಗಂತ ಪದೇ ಪದೇ ಎಡವಿದ್ರೆ ಅದು ಮೂರ್ಖತನ ಆಗುತ್ತೆ ಮಯೂರಿ. ಏನೇ ಬಂದ್ರೂ ಎದುರಿಸಿ ನಿಲ್ಲೋ ಶಕ್ತಿ ನಿನ್ಗಿದೆ. ಯಾವ ಶಕ್ತಿನೂ ನನ್ನಲ್ಲಿ ಇಲ್ಲ ಅಕ್ಕ. ನನಗೆ ಇಲ್ಲಿಂದ ಬಿಡುಗಡೆ ಬೇಕು. ನೋಡು, ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ನಿನ್ ಮನೆ ಬಿಟ್ಟು ಹೋದ ತಕ್ಷಣ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಆಗಿರೋ ಸಮಸ್ಯೆನ ಆದ ಜಾಗದಲ್ಲೇ ಪರಿಹಾರ ಮಾಡ್ಕೋಬೇಕು.